ಪ್ರಿಯ ಯುವಕರೇ, ಈ ವೇಗದ ಯುಗದಲ್ಲಿ ನಾವೆಲ್ಲರೂ ಯಶಸ್ಸು, ಸಂತೋಷ ಮತ್ತು ಶಾಂತಿಯ ಹುಡುಕಾಟದಲ್ಲಿದ್ದೇವೆ. ಆದರೆ ಪ್ರಶ್ನೆ ಏನೆಂದರೆ, ನಾವು ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೇವೆ? ಇಂದಿನ ಗೊಂದಲಭರಿತ ಬದುಕಿನಲ್ಲಿ ನಮಗೆ ಮಾರ್ಗದರ್ಶನ ನೀಡುವ ಮಹಾನ್ ವ್ಯಕ್ತಿತ್ವವೇ ಶ್ರೀರಾಮ. ಶ್ರೀರಾಮನು ಕೇವಲ ದೇವರಲ್ಲ, ಅವರು ಜೀವನದ ಆದರ್ಶ. ಅವರ ಜೀವನವು ನಮಗೆ ಸ್ಪಷ್ಟವಾದ ಸಂದೇಶವನ್ನು ನೀಡುತ್ತದೆ: ಧರ್ಮದ ಮಾರ್ಗವನ್ನು ಯಾವ ಪರಿಸ್ಥಿತಿಯಲ್ಲೂ ಬಿಡಬೇಡಿ. ಇಂದಿನ ಯುವಕರು ತ್ವರಿತ ಯಶಸ್ಸನ್ನು ಬಯಸುತ್ತಾರೆ. ಆದರೆ ಶ್ರೀರಾಮನ ಜೀವನ ನಮಗೆ ಕಲಿಸುವುದೇನೆಂದರೆ, ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ. ಅಯೋಧ್ಯೆಯ ಸಿಂಹಾಸನಕ್ಕೆ ಹಕ್ಕುದಾರನಾಗಿದ್ದರೂ ಅವರು 14 ವರ್ಷಗಳ ವನವಾಸವನ್ನು ಶಾಂತಿಯುತವಾಗಿ ಸ್ವೀಕರಿಸಿದರು. ಇದರಿಂದ ನಮಗೆ ತಿಳಿಯುತ್ತದೆ, ಸವಾಲುಗಳು ನಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ. ಯುವಕರೇ, ಇಂದಿನ ಕಾಲದಲ್ಲಿ ಬಹಳಷ್ಟು ಜನರು ಸುಲಭ ದಾರಿಯನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಶ್ರೀರಾಮನು ಯಾವಾಗಲೂ ಸತ್ಯದ ದಾರಿಯನ್ನೇ ಆಯ್ಕೆ ಮಾಡಿಕೊಂಡರು. ಅವರು ನಮಗೆ ಹೇಳುವ ಸಂದೇಶ: ಸರಳ ದಾರಿಯಲ್ಲ, ಸರಿಯಾದ ದಾರಿಯನ್ನೇ ಆರಿಸು. ಇಂದು ನಾವು ಸೋಷಿಯಲ್ ಮೀಡಿಯಾದ ಪ್ರಭಾವಕ್ಕೆ ಒಳಗಾಗಿದ್ದೇವೆ. ಇತರರ ಜೀವನವನ್ನು ನೋಡಿ ನಮ್ಮ ಜೀವನವನ್ನು ಹೋಲಿಸುತ್ತೇವೆ. ಆದರೆ ಶ್ರೀರಾಮನ ಜೀವನ ನಮಗೆ ಹೇಳುವುದು: ನಿಮ್ಮ ಗುರಿಯ ಮೇಲೆ ಗಮನ ಕೊಡಿ, ಇತರರ ಜೀವನದ ಮೇಲಲ್ಲ. ರಾಮನು ತನ್ನ ಕರ್ತವ್ಯವನ್ನು ಮಾತ್ರ ಗಮನಿಸಿದನು, ಹೊರಗಿನ ಪ್ರಲೋಭನಗಳಿಗೆ ತಲೆಬಾಗಲಿಲ್ಲ. ಇನ್ನೊಂದು ಮಹತ್ವದ ಪಾಠವೆಂದರೆ ಸಂಬಂಧಗಳ ಮೌಲ್ಯ. ಶ್ರೀರಾಮನು ತಂದೆಯ ಮಾತಿಗಾಗಿ ರಾಜ್ಯವನ್ನು ತ್ಯಜಿಸಿದರು. ಸಹೋದರರೊಂದಿಗೆ ಪ್ರೀತಿ, ಸ್ನೇಹಿತನಾಗಿ ಹನುಮಂತನಿಗೆ ಗೌರವ, ಪತ್ನಿಯಾಗಿ ಸೀತೆಗೆ ನಿಷ್ಠೆ, ಇವುಗಳು ನಮಗೆ ತಿಳಿಸುವುದೇನೆಂದರೆ, ಯಶಸ್ಸು ಮಾತ್ರ ಮುಖ್ಯವಲ್ಲ, ಸಂಬಂಧಗಳೂ ಅದಕ್ಕಿಂತ ಮುಖ್ಯ. ಯುವಕರೇ, ಇಂದಿನ ಕಾಲದಲ್ಲಿ ನಾವು ಸಹನೆ ಕಳೆದುಕೊಳ್ಳುತ್ತಿದ್ದೇವೆ. ಸಣ್ಣ ವಿಫಲತೆಯೇ ನಮಗೆ ನಿರಾಸೆ ತರುತ್ತದೆ. ಆದರೆ ರಾಮನು ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ಸೀತೆಯನ್ನು ಹುಡುಕಲು ಅವರು ಮಾಡಿದ ಪ್ರಯತ್ನ ನಮಗೆ ಒಂದು ಪಾಠ: ನೀನು ನಿಲ್ಲಬೇಡ, ನಿನ್ನ ಪ್ರಯತ್ನವನ್ನು ಮುಂದುವರಿಸು. ಶ್ರೀರಾಮನ ಜೀವನವು ನಾಯಕತ್ವದ ಅತ್ಯುತ್ತಮ ಉದಾಹರಣೆ. ಒಬ್ಬ ಉತ್ತಮ ನಾಯಕನು ತನ್ನ ಜನರ ಬಗ್ಗೆ ಯೋಚಿಸುತ್ತಾನೆ. ರಾಮನು ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಬದುಕಿದನು. ಇಂದಿನ ಯುವಕರೂ ಕೂಡ ತಮ್ಮ ಕುಟುಂಬ, ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು. ಇದೀಗ ಒಂದು ಮುಖ್ಯ ಪ್ರಶ್ನೆ: ನಾವು ರಾಮನಿಂದ ಏನು ಕಲಿಯಬೇಕು? ಮೊದಲದು, ಶಿಸ್ತಿನ ಜೀವನ. ಎರಡನೆಯದು, ಸತ್ಯ ಮತ್ತು ಧರ್ಮದ ಮೇಲೆ ನಂಬಿಕೆ. ಮೂರನೆಯದು, ಸಹನೆ ಮತ್ತು ಶ್ರಮ. ನಾಲ್ಕನೆಯದು, ಸಂಬಂಧಗಳ ಮೌಲ್ಯ. ಐದನೆಯದು, ಗುರಿಯ ಮೇಲೆ ಸ್ಪಷ್ಟ ದೃಷ್ಟಿ. ಪ್ರಿಯ ಯುವಕರೇ, ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ಶ್ರೀರಾಮನ ಮಾರ್ಗವನ್ನು ಅನುಸರಿಸಿ. ಅದು ಸುಲಭವಾಗುವುದಿಲ್ಲ, ಆದರೆ ಅದು ನಿಮಗೆ ನಿಜವಾದ ಯಶಸ್ಸು ಮತ್ತು ಶಾಂತಿಯನ್ನು ನೀಡುತ್ತದೆ. ಕೊನೆಯಾಗಿ ಒಂದು ಮಾತು: ಶ್ರೀರಾಮನಂತೆ ಬದುಕಲು ಪ್ರಯತ್ನಿಸಿ, ಏಕೆಂದರೆ ಯಶಸ್ಸು ತಾತ್ಕಾಲಿಕವಾಗಿರಬಹುದು, ಆದರೆ ಒಳ್ಳೆಯ ವ್ಯಕ್ತಿತ್ವ ಶಾಶ್ವತವಾಗಿರುತ್ತದೆ. ಜೈ ಶ್ರೀರಾಮ್.